ನೋಡಿ, ನೀಟ್ ಅಕ್ರಮದ ವಿರುದ್ಧ ನಡೆದಿರುವಂಥ ಹೋರಾಟ ದಾರಿ ತಪ್ಪಿದೆ. ಅದನ್ನು ನಾವು ಮೊನ್ನೆಯಿಂದ ಅದನ್ನೇ ಹೇಳ್ಕೊಂಡು ಬಂದಿದ್ವಿ. ಅದಕ್ಕೆ ಪೂರಕವಾದಂಥ ಒಂದಿಷ್ಟು ವಿಡಿಯೋಸ್ಗಳನ್ನು ಕೂಡ ಈ ವಾಹಿನಿಯಲ್ಲಿ ಬಿತ್ತರಿಸಿದ್ವಿ. ಅದರ ಜೊತೆಗೆ ಈ ದೆಹಲಿಯಲ್ಲಿ ಒಂದು ರೀತಿ ಪ್ರತಿಭಟನೆ ಆಯಿತು. ಅದಾದ ನಂತರ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಮತ್ತೊಂದು ರೀತಿ ಪ್ರತಿಭಟನೆ ಆಯಿತು. ಯಾರೋ ದೇಶದ್ರೋಹಿಗಳ ಹೆಸರನ್ನ ಹಾಕಿಬಿಟ್ಟು ಅದನ್ನು ಪೋಸ್ಟರ್ ಮಾಡಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವರು ಜಿಂದಾಬಾದ್ ಅಂತ ಬೆಂಗಳೂರು ಪೊಲೀಸರಿಗೆ ಬೈತಾ ಇದ್ದಾರೆ ಅದರಲ್ಲಿ. ಸೊ ಇದೆಲ್ಲ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಇವರೆಲ್ಲ ನಿಜವಾದ ವಿದ್ಯಾರ್ಥಿಗಳ ಇರುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಾಯಕರಲ್ಲಿ ಏನೇನು ಹೇಳಿದ್ದಾರೆ ಕೇಳಿಸ್ಕೊಂಡು. ಒಳಗಡೆ ವಿದ್ಯಾರ್ಥಿಗಳ ಪರ, ನಾವು ವಿದ್ಯಾರ್ಥಿಗಳ ಪರ. ನೀಟ್ ಪರೀಕ್ಷೆಯಲ್ಲಿ ಅಕ್ರಮಗಳನ್ನು ವಿರೋಧಿಸಿ ಶುರುವಾದಂತ ಪ್ರತಿಭಟನೆ ಹಳಿ ತಪ್ಪಿದೆ. ಮೂಲ ಉದ್ದೇಶವನ್ನ ಬಿಟ್ಟು ಬೇರೆಲ್ಲೋ ಹೋಗ್ತಾ ಇದೆ. ಇಲ್ಲೇನೋ ತಪ್ಪಾಗ್ತಾ ಇದೆ ಅಂತ ರಿಪಬ್ಲಿಕ್ ಕನ್ನಡ ಆರಂಭದಿಂದಲೂ ಹೇಳ್ತಿತ್ತು. ಈಗ ಅದಕ್ಕೆ ವಿಡಿಯೋ ಸಾಕ್ಷ್ಯಗಳೇ ಸಿಗ್ತಾ ಇವೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಪ್ರತಿಭಟನೆಯ ಹೆಸರಲ್ಲಿ ಅತಿರೇಕದ ವರ್ತನೆ. ಇಲ್ಲೋಡಿ, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 4-5 ದಿನಗಳಿಂದ ನಡೀತಾ ಇರುವಂಥ ಪ್ರತಿಭಟನೆಯಲ್ಲಿ ನಿನ್ನೆ ಕಂಡುಬಂದ ಈ ಪೋಸ್ಟರ್ ಈಗ ರಾಜ್ಯದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ದೇಶದ್ರೋಹದಂತ ಆರೋಪ ಹೊತ್ತು ಶಿಕ್ಷೆಯನ್ನು ಅನುಭವಿಸ್ತಾ ಇರುವಂಥ ಉಮರ್ ಖಾಲಿದ್, ಶಾರ್ಜಿಲ್ ಇಮಾಮ್ ಪರ ಘೋಷಣೆಗಳಿರುವಂಥ ಪೋಸ್ಟರ್ ಅನ್ನ ರಾಜಾರೋಷವಾಗಿ ಪ್ರದರ್ಶಿಸಲಾಗಿದೆ. ಅದರ ಜೊತೆಗೆ ಬೆಂಗಳೂರು ಪೊಲೀಸರನ್ನ ಕೆಣಕುವಂಥ ಅಸಭ್ಯ ವಾಕ್ಯವನ್ನ ಬರೆಯಲಾಗಿದೆ. ತಮ್ಮನ್ನ ಪ್ರಚೋದಿಸಿದ್ರು ಪೊಲೀಸರು ಅತ್ಯಂತ ಸಂಯಮ ತೋರಿಸಿ ಶಾಂತವಾಗಿ ವರ್ತನೆ ಮಾಡಿದ್ದಾರೆ. ಕೊನೆಗೆ ಆ ಪೋಸ್ಟರ್ ಅನ್ನ ಪೊಲೀಸರು ಯುವತಿಯ ಕೈಯಿಂದ ಕಿತ್ಕೊಂಡಿದ್ದಾರೆ. ನೀಟ್ಗೂ ದೇಶದ್ರೋಹಿಗಳಿಗೂ ಏನು ಸಂಬಂಧ? ನೀಟ್ ನೆಪ, ಅನ್ಯ ಉದ್ದೇಶ, ಹಳಿ ತಪ್ಪಿದ ಹೋರಾಟ. ಹೌದು, ದೆಹಲಿಯಲ್ಲಿ ಪೊಲೀಸರು ಅದ್ಯಾವುದೋ ಟೂಲ್ ಕಿಟ್ ಇದರ ಹಿಂದಿರುವಂತ ಗುಮಾನಿ ಬಯಲಾಗಿದೆ. ಆದರೆ ಈ ಬಗ್ಗೆ ಖುದ್ದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಏನ್ ಹೇಳಿದ್ರು ಕೇಳಿ. ಉಮರ್ ಖಾಲಿದ್ ಜೈಲ್ನಲ್ಲಿ ಇದಾರಲ್ಲ, ಚರ್ಚ್ ಹಿಡಿಯಕ್ಕಾಗಿಲ್ಲ. ಇದು ಅತ್ಯಂತ ಸಮರ್ಥ ಸರ್ಕಾರ ಅಲ್ವಾ? ನಮಗೆ ಸ್ವಾತಂತ್ರ್ಯ ಬಂದಾದ್ಮೇಲೆ ಅತ್ಯಂತ ಸಮರ್ಥ ಸರ್ಕಾರ ಇದ್ದವರು ಇನ್ನ ಉಮರ್ ಖಾಲಿದರಿಗೆ ಯಾಕೆ ಇನ್ನ ಶಿಕ್ಷೆ ಆಗಿಲ್ಲ? ಬೇರೆಯವ್ರಿಗೆ ಯಾಕೆ ಶಿಕ್ಷೆ ಆಗಿಲ್ಲ? ಇವ್ರು ಯಾರ್ರಿ ಆಂಟಿ ನ್ಯಾಷನಲ್ ಅಂತ ಘೋಷಣೆ ಮಾಡೋದಕ್ಕೆ? ಇವ್ರೇನ್ ಗುತ್ತಿಗೆ ತಗೊಂಡಿದಾರ? 52 ವರ್ಷ ಬೇಕಾಗಿತ್ತು ಇವರಿಗೆ ಬಾವುಟ, ನಮ್ಮ ದೇಶದ ಬಾವುಟ ಹಾರಿಸ್ಲಿಕ್ಕೆ RSS ಕ್ಯಾಂಪ್ನಲ್ಲಿ, RSS ಹೆಡ್ ಕ್ವಾರ್ಟರ್ ನಲ್ಲಿ. ಅದನ್ನು ಕೋರ್ಟ್ ಆದೇಶ ಬಂದ ಮೇಲೆ ಹಾಕಿದ್ದು. ಇವರಿಂದ ದೇಶಭಕ್ತಿ ಪಾಠ ಕಲಿಬೇಕಾ? ಇವ್ರು ಯಾರು ದೇಶಭಕ್ತರು ಅಂತ ಹೇಳ್ತಾರ? ಫ್ರೀಡಂ ಪಾರ್ಕ್ನಲ್ಲಿ ಯುವಕರ ಗುಂಪು ಸೇರಿದ್ದು ನೀಟ್ ಅಕ್ರಮದ ವಿರುದ್ಧ ಪ್ರತಿಭಟನೆ ಮಾಡುವ ಸಲುವಾಗಿ ಅದನ್ನು ಸುದ್ದಿ ಮಾಡಲು ಹೋದಂತ ಮಾಧ್ಯಮದವರನ್ನ ಹತ್ತಿರಕ್ಕೆ ಬಿಡದೆ ಹೀಯಾಳಿಸುವಂತ ಪ್ರಕರಣಗಳು ಆಗಿವೆ. ಒಂದು ವೇಳೆ ಮೂಲ ಉದ್ದೇಶ ನೀಟ್ ಅಕ್ರಮದ ವಿರುದ್ಧ ಹೋರಾಟವೇ ಆಗಿದ್ದರೆ ಅಲ್ಲಿದ್ದವರಿಗೆ ಸುದ್ದಿಗಾರರನ್ನ ಕಂಡರೆ ಆತಂಕದ ಭಾವನೆ ಯಾಕೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಇದಕ್ಕೆ ಅರ್ಥ ಇಲ್ವಾ? ನೀಟ್ ಎಕ್ಸಾಮ್ಗೂ ಇದಕ್ಕೂ ಏನ್ ಸಂಬಂಧ? ನೀಟ್ ಎಕ್ಸಾಮ್ಗೂ ಇದಕ್ಕೂ ಏನ್ ಸಂಬಂಧ? ಪೊಲೀಸ್ನವ್ರು ಎಂಟ್ರಿ ಮಾಡಿದ್ದಾರೆ ತಪ್ಪು. ಆ ರೀತಿಯಾದಂತ ಪೋಸ್ಟರ್ಗಳನ್ನ ಹಾಕೊಂಡ್ರೆ, ಈ ರೀತಿಯಾದಂತ ಪೋಸ್ಟರ್ಗಳನ್ನ ಹಾಕೊಂಡ್ರೆ ಉಮರ್ ಖಾಲಿದ್ ಜಿಂದಾಬಾದ್, ನೋಡಿ ಶಾರ್ಜಿ ಇಮಾಮ್ ಜಿಂದಾಬಾದ್. ನೋಡಿ ನೋಡಿ ನೋಡಿ, ಒಳಗಡೆ ನೋಡಿ, ಒಳಗೆ ವಿ ಆರ್ ಇಂಡಿಯನ್ಸ್, ನಾವು ಭಾರತೀಯರು. ಪೊಲೀಸ್ನವ್ರ ಸಿಸ್ಟಮ್ ಸರ್, ಇಲ್ಲಿ ನೋಡಿ ಸರ್, ನಾವು ಮಾಧ್ಯಮದ 4ನೇ ಅಂಗ. ನಾವು ವಿದ್ಯಾರ್ಥಿಗಳ ಪರ, ನಾವು ನೊಂದ ವಿದ್ಯಾರ್ಥಿಗಳ ಪರ, ನಾವು ರಿಪಬ್ಲಿಕ್ ಕನ್ನಡ ನೊಂದ ವಿದ್ಯಾರ್ಥಿಗಳ ಪರ. ಇವ್ರು ಹೇಳ್ದಂಗೆಲ್ಲ ನಾವು ಕೇಳಕ್ಕಾಗಲ್ಲ. ಇನ್ನು ನೀಟ್ ಪ್ರತಿಭಟನೆಯಲ್ಲಿ ದೇಶದ್ರೋಹಿಗಳ ಪೋಸ್ಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಮರ್ ಖಾಲಿದ್ ಪೋಸ್ಟರ್ ತೋರಿಸಿದ್ರೆ ತಪ್ಪೇನಿದೆ ಅಂತ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಉಮರ್ ಖಾಲಿದ್ ಮೇಲೆ 5 ವರ್ಷ ಜೈಲಲ್ಲಿ ಇದ್ದಾರಲ್ಲ, FIR ಆಗಿಲ್ಲ. ನಾವು ಮೊಟ್ಟೆ ಹೊಡೆದ್ರು ಅಂತೇಳಿ FIR ಮಾಡ್ತಾರೆ, ಚಾರ್ಜ್ ಶೀಟ್ ಮಾಡಿ. ಯಾರು ಬೇಡ ಅಂತಾರೆ? ಕೋರ್ಟ್ ತೀರ್ಮಾನ ಮಾಡಲಿ, ನಾಗ್ಪುರ್ ಯೂನಿವರ್ಸಿಟಿ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಉಮರ್ ಖಾಲಿದ್ ಯಾವುದೇ ಒಂದು ವಿಚಾರಣೆ ಆಗದೆ 5 ವರ್ಷ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇದೇನು ಪಾಕಿಸ್ತಾನ ಕೆಟ್ಟೋಯ್ತಾ? ಪಾಕಿಸ್ತಾನದ ನಕಲು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು, NDA ಸರ್ಕಾರ.
ಈ ರೀತಿಯ ಗಂಭೀರ ಆರೋಪ ಹೊಂದಿರುವವರನ್ನ ಮೆರೆಸ್ತಾ ಇರುವುದನ್ನ ನೋಡಿದ್ರೆ ಇಲ್ಲೇನೋ ಬೇರೆಯದ್ದೇ ವಿಚಾರವಿದೆ. ನೀಟ್ ಬರೆದಂತ ನಿಜವಾದ ವಿದ್ಯಾರ್ಥಿಗಳು ಅತಿರೇಕದ ವರ್ತನೆ ತೋರ್ತಾರ. ಪೊಲೀಸರು, ಭದ್ರತಾ ಪಡೆಗಳು ದೇಶದಲ್ಲಿ ದಾಂಧಲೆ, ಅರಾಜಕತೆ ಹುಟ್ಟು ಹಾಕುವ ರೀತಿಯ ಮಾತನಾಡ್ತಾರ ಅನ್ನೋದೇ ಯೋಚಿಸುವಂಥದ್ದು. ಸರಿ